ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ತಾ ಇದ್ದ ಟ್ರಂಪ್ ಉಗ್ರರ ಸ್ನೇಹ ಮಾಡಿರೋದು ಬೆಳಕಿಗೆ ಬಂದಿದೆ. ಟ್ರಂಪ್ ಎಂಥ ಊಸಿರುವಳ್ಳಿ ಅನ್ನೋ ಸತ್ಯ ಜಗತ್ತಿನ ಮುಂದೆ ಬೆತ್ತಲೆಯಾಗ್ತಾ ಇದೆ. ಹಣಕ್ಕಾಗಿ ಟ್ರಂಪ್ ಯಾವ ಮಟ್ಟಕ್ಕಾದರೂ ಇಳಿದು ಬಿಡುವಂತಹ ವ್ಯಕ್ತಿ ಅನ್ನೋದಕ್ಕೆ ಹಲವು ನಿದರ್ಶನಗಳಿವೆ. ಈಗಾಗಲೇ ಭಾರತ ಶತ್ರು ದೇಶಗಳ ಜೊತೆಗೆ ಟ್ರಂಪ್ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದಾರೆ. ಟ್ರಂಪ್ ಮಾಡಿರುವ ನಾಚಿಕೆಗೇಡಿನ ಕೆಲಸವನ್ನು ಇದುವರೆಗೂ ಯಾವ ಅಮೆರಿಕ ಅಧ್ಯಕ್ಷರು ಕೂಡ ಮಾಡಿರಲಿಲ್ಲ. ಭಯೋತ್ಪಾದನೆ ವಿರುದ್ಧ ದೊಡ್ಡ ದೊಡ್ಡ ಭಾಷಣ ಬಿಗಿಯುವ ಅಮೆರಿಕ ಅಧ್ಯಕ್ಷ ಇದೀಗ ಭಯೋತ್ಪಾದಕ ಹಿನ್ನೆಲೆ ಇರುವ ಉಗ್ರವಾದಿಗಳನ್ನೇ ಧಾರ್ಮಿಕ ವಿಷಯಗಳಲ್ಲಿ ತಮ್ಮ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿರೋದು ಹೇಸಿಗೆ ತಿನ್ನೋ ಕೆಲಸ ಅಂತಾನೆ ಹೇಳಬಹುದು. ಉಗ್ರ ಸಂಘಟನೆಗಳ ಜೊತೆಗೆ ಗುರುತಿಸಿಕೊಂಡಿರುವವರನ್ನ ಅಮೆರಿಕದ ಶ್ವೇತ ಭವನಕ್ಕೆ ಎಂಟ್ರಿ ಕೊಡಿಸಿದ್ದು ಅವರನ್ನ ಸಲಹಾ ಮಂಡಳಿಗೆ ನೇಮಿಸಿಕೊಂಡಿದ್ದಾರೆ. ಉಗ್ರ ಹಿನ್ನೆಲೆಯಿಂದ ಬಂದ ಇವರು ಟ್ರಂಪ್ಗೆ ಯಾವ ರೀತಿಯ ಸಲಹೆ ನೀಡಬಹುದು ಅಂತ ನೀವೇ ಊಹಿಸಿಕೊಳ್ಳಿ. ಹೌದು, ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಇಸ್ಮಾಯಿಲ್ ರೋಯಾರ್ ಮತ್ತು ಶೇಖ್ ಹಮ್ಜಾ ಯೂಸಫ್ರನ್ನ ಟ್ರಂಪ್ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ದು ಈ ನಿರ್ಧಾರವನ್ನು ಟ್ರಂಪ್ ಆಪ್ತರೇ ವಿರೋಧಿಸಿದ್ದಾರೆ. 2004ರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾದ ನಂತರ ಅಮೆರಿಕದ ನ್ಯಾಯಾಲಯವು ಇಸ್ಮಾಯಿಲ್ ರೋಯರ್ಗೆ 20 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಈ ರೀತಿ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿ ತಪ್ಪಿತಸ್ಥ ಅಂತ ಸಾಬೀತಾಗಿ 13 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ ಇಸ್ಮಾಯಿಲ್ ರೋಯರ್ನನ್ನ ಟ್ರಂಪ್ ತನ್ನ ಜೊತೆಗೆ ಇರಿಸಿಕೊಳ್ತಾರೆ ಅಂದ್ರೆ ಏನರ್ಥ? ಈತ ಮಾಡಿರುವ ಕಿಡಿಗೇಡಿ ಕೆಲಸಗಳ ದೊಡ್ಡ ಲಿಸ್ಟೇ ಇದೆ. 2003ರಲ್ಲಿ ಅಮೆರಿಕದ ವಿರುದ್ಧ ಯುದ್ಧ ನಡೆಸಲು ಸಂಚು ರೂಪಿಸುವಲ್ಲಿ ಇಸ್ಮಾಯಿಲ್ ಶಾಮೀಲಾಗಿದ್ದ. ಅಲ್ಲದೆ ಅಲ್ ಖೈದಾ ಮತ್ತು ಲಷ್ಕರ್ಗೆ ಈತ ಸಹಾಯ ಮಾಡಿರೋದು ಕೂಡ ಸಾಬೀತಾಗಿತ್ತು. 2004ರಲ್ಲಿ ಸ್ಫೋಟಕಗಳ ಬಳಕೆಗೆ ಸಹಾಯ ಮತ್ತು ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಬಂಧಿಯಾಗಿ ತಪ್ಪನ್ನು ಒಪ್ಪಿಕೊಂಡಿದ್ದ. ಅಷ್ಟೇ ಅಲ್ಲ, ಇಸ್ಮಾಯಿಲ್ ರೋಯರ್ 2000 ಪಾಕಿಸ್ತಾನದಲ್ಲಿ ಲಷ್ಕರ್ ಉಗ್ರ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದ. ಅಲ್ಲದೆ ಭಾರತೀಯ ಭದ್ರತಾ ಕೇಂದ್ರದ ಮೇಲೆ ದಾಳಿಯೂ ಸೇರಿದಂತೆ ಕಾಶ್ಮೀರದಲ್ಲಿನ ಉಗ್ರ ಚಟುವಟಿಕೆಗಳಲ್ಲಿಯೂ ಕೂಡ ಭಾಗವಹಿಸಿದ್ದ. ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ ಮತ್ತು 2008ರ ಮುಂಬೈ ದಾಳಿಯಲ್ಲೂ ಭಾಗಿಯಾಗಿದ್ದ ಆರೋಪ ಕೂಡ ಈತನ ತಲೆಯ ಮೇಲಿದೆ. ಟ್ರಂಪ್ ತಮ್ಮ ಜೊತೆಗೆ ಸೇರಿಸಿಕೊಂಡಿರುವಂತಹ ಮತ್ತೊಬ್ಬ ಉಗ್ರ ಶೇಖ್ ಹಮ್ಜಾ ಯೂಸಫ್ ಕೂಡ ಜಿಹಾದಿ ಸಿದ್ಧಾಂತದ ಪ್ರತಿಪಾದಕನಾಗಿದ್ದಾನೆ. ಕ್ಯಾಲಿಫೋರ್ನಿಯಾದಲ್ಲಿ ಜೈತುನಾ ಕಾಲೇಜಿನ ಸಹ ಸಂಸ್ಥಾಪಕನೂ ಆಗಿದ್ದಾನೆ. ಈತ ಪ್ರಚೋದನಾಕಾರಿ ಭಾಷಣಗಳ ಮೂಲಕ ಭಯೋತ್ಪಾದಕರಿಗೆ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಲು ಪ್ರೇರೇಪಿಸಿದ ಆರೋಪ ಹೊತ್ತಿದ್ದಾನೆ. ಅಷ್ಟೇ ಅಲ್ಲ, ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಮ್ಜಾ ಯೂಸಫ್ ಇಬ್ಬರೂ ಕೂಡ 2000 ಪಾಕಿಸ್ತಾನದಲ್ಲಿರುವ ಲಷ್ಕರ್ ಇ ತೊಯ್ಬಾದ ತರಬೇತಿ ಶಿಬಿರಕ್ಕೆ ನೀಡಿದ ಬಗ್ಗೆ ಪುರಾವೆಗಳಿವೆ. ಈ ಇಬ್ಬರು ಮುಸ್ಲಿಂ ಬ್ರದರ್ಹುಡ್ ಮತ್ತು ಹಮಾಸ್ನೊಂದಿಗೆ ಸಂಬಂಧ ಹೊಂದಿದ್ದಾರೆ ಎನ್ನಲಾಗಿದೆ. ಇಸ್ಲಾಮಿಕ್ ಜಿಹಾದಿಗಳೊಂದಿಗೆ ಸಂಪರ್ಕ ಹೊಂದಿರುವ ಇಂಥ ವ್ಯಕ್ತಿಗಳಿಗೆ ಅಮೆರಿಕದಲ್ಲಿ ಉನ್ನತ ಹುದ್ದೆಯನ್ನು ನೀಡಲಾಗಿದೆ. ಒಟ್ಟಾರೆ ಟ್ರಂಪ್ ಅವರ ಆಪ್ತ ಸ್ನೇಹಿತೆ ಲಾರಾ ಲೂಮರ್ ಈ ಉಗ್ರವಾದಿಗಳ ನೇಮಕಾತಿಯನ್ನ ಕಟುವಾಗಿ ಟೀಕಿಸಿ ಟ್ವೀಟ್ ಮಾಡಿದ್ದು ಈ ನೇಮಕಾತಿಯನ್ನ ಹುಚ್ಚುತನ ಅಂತ ಕರೆದಿದ್ದಾರೆ. ಒಟ್ಟಾರೆ ಟ್ರಂಪ್ ಬದಲಾಗಿದ್ದಾರೆ. 2ನೇ ಬಾರಿ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಪಾಕಿಸ್ತಾನದ ಜೊತೆಗಿನ ಅವರ ಗೆಳೆತನ ಜೋರಾಗಿದೆ. ಭಯೋತ್ಪಾದನೆ ವಿರುದ್ಧ ಮಾತನಾಡ್ತಾ ಇದ್ದ ಟ್ರಂಪ್ ಇದೀಗ ಉಗ್ರವಾದವನ್ನು ಪೋಷಿಸುವ ರಾಷ್ಟ್ರಗಳ ಜೊತೆಗೆ ಕೈ ಮಿಲಾಯಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಅಮೆರಿಕ ಅಧ್ಯಕ್ಷನ ನಿಜರೂಪ ಬಯಲಾಗಿದೆ. ಭಾರತವನ್ನು ಮುಂದೆ ಇಟ್ಟುಕೊಂಡು ಪಾಕಿಸ್ತಾನವನ್ನು ಹೆದರಿಸಿ ಪಾಕಿಸ್ತಾನದಲ್ಲಿ ತನ್ನ ವ್ಯವಹಾರವನ್ನು ಅಮೆರಿಕ ಮಾಡಿಕೊಳ್ತಾ ಇದೆ. ಬರ್ಬಾದಾಗಿ ಭಿಕ್ಷುಕ ದೇಶವಾಗಿರುವ ಪಾಕಿಸ್ತಾನ ಅಮೆರಿಕದ ಕೈಗೊಂಬೆಯಾಗಿದೆ. ಹಣಕ್ಕಾಗಿ ಟ್ರಂಪ್ ಎಂತಹ ಕೆಳಮಟ್ಟಕ್ಕೂ ಇಳಿಯುತ್ತಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಮೋದಿ ತನ್ನ ಗೆಳೆಯ ಅಂತ ಹೇಳ್ಕೊಳ್ಳುವ ಟ್ರಂಪ್ ಇದೀಗ ಗೆಳೆಯನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಟ್ರಂಪ್ ಭಾರತದ ವಿರೋಧಿ ರಾಷ್ಟ್ರಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಪುತ್ರ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರ ಕಾಲೇಜು ಸ್ನೇಹಿತ ಜೆಂಟ್ರಿ ಬೀಚ್ ಇತ್ತೀಚೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಟರ್ಕಿಗೆ ಭೇಟಿ ನೀಡಿದ್ರು. ಇವರನ್ನ ಅಮೆರಿಕ ಅಧ್ಯಕ್ಷರೇ ಕಳಿಸಿಕೊಟ್ಟಿದ್ರು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ 2 ಬಾರಿ ಜೆಂಟ್ರಿ ಬೀಚ್ಗೆ ವೆಲ್ಕಮ್ ಮಾಡಿದ್ರು ಅಂತ ವರದಿಯಾಗಿದೆ. ಅದೇ ರೀತಿ ಬಾಂಗ್ಲಾದೇಶದ ಸರ್ಕಾರದ ಮುಖ್ಯ ಸಲಹೆಗಾರರಾಗಿರುವ ಮೊಹಮ್ಮದ್ ಯೂನಸ್ ಅವರನ್ನ ಸಹ ಜೆಂಟ್ರಿ ಬೀಚ್ ಭೇಟಿ ಮಾಡಿದ್ದಾರೆ. ಜೊತೆಗೆ ಟರ್ಕಿ ದೇಶಕ್ಕೂ ಇವರು ಭೇಟಿ ಮಾಡಿ ವ್ಯವಹಾರ ಕುದುರಿಸಿಕೊಂಡು ಬಂದಿದ್ದಾರೆ. ಒಟ್ಟಾರೆ ಭಾರತ ವಿರೋಧಿ ದೇಶಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಟರ್ಕಿಯಲ್ಲಿ ಅಮೆರಿಕದ ಪರ ಹಲವು ವ್ಯವಹಾರಿಕ ಒಪ್ಪಂದಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಚೀನಾ ಒಂದನ್ನ ಟಚ್ ಮಾಡೋ ಕೆಲಸ ಅಮೆರಿಕ ಮಾಡಿಲ್ಲ ಮತ್ತು ಮಾಡೋದಕ್ಕೂ ಸಾಧ್ಯವಿಲ್ಲ. ಈ ವಿಚಾರದಿಂದ
ಚೀನಾ ಕೂಡ ಪಾಕಿಸ್ತಾನದ ಮೇಲೆ ಕೆಂಡ ಕಾರ್ತಾ ಇದೆ. ತನ್ನ ವಿರೋಧಿ ರಾಷ್ಟ್ರವಾದ ಅಮೆರಿಕ ಜೊತೆಗೆ ಪಾಕಿಸ್ತಾನ ವ್ಯವಹಾರ ಮಾಡ್ತಾ ಇರೋದು ಚೀನಾಗೂ ಸಹಿಸೋಕೆ ಆಗ್ತಾ ಇಲ್ಲ. ಒಟ್ಟಾರೆ ಇವೆಲ್ಲವೂ ನಿಯತ್ತಿಲ್ಲದ ದೇಶಗಳೇ ಬಿಟ್ಟಾಕಿ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಒಪ್ಪಂದ ಜಾರಿಯಾಗಿದ್ದು ಅಮೆರಿಕ ಮಧ್ಯಸ್ಥಿಕೆಯಿಂದ ಅಲ್ಲ ಅನ್ನೋದು ಜಗತ್ತಿಗೆ ತಿಳಿದಿದ್ರೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಕದನ ವಿರಾಮ ಒಪ್ಪಂದ ಜಾರಿಯಾಗೋದಕ್ಕೆ ತಾವು ಕಾರಣ ಅನ್ನೋದನ್ನು ಈಗಲೂ ಜಗತ್ತಿನ ಎದುರು ಬಿಂಬಿಸೋ ಪ್ರಯತ್ನದಲ್ಲಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಅವರು ಅಮೆರಿಕಾಗೆ ಭೇಟಿಯನ್ನು ನೀಡಿದ್ರು. ಅವರೊಂದಿಗಿನ ಮಾತುಕತೆ ವೇಳೆಯೂ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ನಿಲ್ಲಿಸಿದ್ದು ನಾನೇ ಅಂತ ಬಿಲ್ಡಪ್ ತೆಗೆದುಕೊಂಡಿದ್ದಾರೆ. ಅಮೆರಿಕದ ಸಕಾಲಿಕ ಮಧ್ಯಪ್ರವೇಶದಿಂದ ಭಾರತ ಪಾಕಿಸ್ತಾನ ಪರಮಾಣು ಯುದ್ಧ ತಪ್ಪಿತು ಎಂದ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನವು ನಿಜವಾಗಿಯೂ ಒಳ್ಳೆಯ ನಾಯಕರನ್ನ ಹೊಂದಿದೆ, ಅದೇ ರೀತಿ ಭಾರತ ನಮ್ಮ ಸ್ನೇಹಿ ರಾಷ್ಟ್ರವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇದು ಎರಡು ನಾಲಿಗೆಯ ಹಾವಿನ ಮನಸ್ಥಿತಿ. ಏನೇ ಆದರೂ ಟ್ರಂಪ್ ಹೇಳೋ ಮಾತುಗಳನ್ನೆಲ್ಲ ನಂಬೋದಕ್ಕೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರೇನು ಕಿವಿಯಲ್ಲಿ ಹೂವಿಟ್ಕೊಂಡಿಲ್ಲ ಬಿಡಿ. ಜೊತೆಗೆ ದಕ್ಷಿಣ ಆಫ್ರಿಕಾದೊಂದಿಗಿನ ಅಮೆರಿಕಾದ ವ್ಯಾಪಾರ ಸಂಬಂಧ ಕೂಡ ಚೆನ್ನಾಗಿಲ್ಲ. ಅದಕ್ಕೆ ಕಾರಣ ಅಮೆರಿಕ ವಿಧಿಸಿರುವ ಸುಂಕ. ಹೊಸ ಸುಂಕ ನೀತಿ ಅನ್ವಯ ಅಮೆರಿಕಾವು ದಕ್ಷಿಣ ಆಫ್ರಿಕಾದ ಸರಕುಗಳ ಮೇಲೆ -31% ಸುಂಕವನ್ನು ವಿಧಿಸುತ್ತಿದೆ. ಟ್ರಂಪ್ ಎಷ್ಟೇ ಬಿಲ್ಡಪ್ ತೆಗೆದುಕೊಂಡ್ರೂ ಕೂಡ ಯುರೋಪ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಹಲ್ಗಾಮ್ ದಾಳಿ, ಭಾರತದ ಪ್ರತೀಕಾರ ಮತ್ತು ಕದನ ವಿರಾಮದಲ್ಲಿ ಡೊನಾಲ್ಡ್ ಟ್ರಂಪ್ ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲಿನ ಸ್ಥಳೀಯ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಎಸ್ ಜೈಶಂಕರ್ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನಿ ಸೇನೆಯು ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು ಅಂತ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಮಟ್ಟದಲ್ಲಿ ಕದನ ವಿರಾಮವನ್ನು ನಿರ್ಧರಿಸಿದ್ವು. ಇದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಯಾವುದೇ ಪಾತ್ರವಿಲ್ಲ. ಈ ವಿಷಯದಲ್ಲಿ ಅಮೆರಿಕ ಸೇರಿದಂತೆ ಇತರ ಹಲವು ದೇಶಗಳ ಭಾರತದೊಂದಿಗೆ ಸಂಪರ್ಕದಲ್ಲಿವೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದರು. ನಾನು ಹೇಳ್ತಾ ಇರೋದು ಏನಂದರೆ, ಉಪಾಧ್ಯಕ್ಷ JD ವ್ಯಾನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿದರು ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ನನ್ನೊಂದಿಗೆ ಮಾತನಾಡಿದರು. ಅವರು ಪಾಕಿಸ್ತಾನಿಗಳೊಂದಿಗೂ ಮಾತನಾಡಿದರು. ಈ ಪ್ರಕ್ರಿಯೆಯಲ್ಲಿ ಅಮೆರಿಕ ಒಂಟಿಯಾಗಿರಲಿಲ್ಲ, ಇತರ ದೇಶಗಳು ಸಹ ಸಂಪರ್ಕದಲ್ಲಿದ್ದವು. ಇದರಲ್ಲಿ ಅಮೆರಿಕ ಒಂದೇ ದೇಶ ಇರಲಿಲ್ಲ ಎಂದಿದ್ದಾರೆ. ಒಟ್ಟಾರೆ ಭಾರತ ಮತ್ತು ಪಾಕಿಸ್ತಾನಗಳ DGMOಗಳ ಮಟ್ಟದಲ್ಲಿ ನಡೆದ ದ್ವಿಪಕ್ಷೀಯ ಮಾತುಕತೆ ಮೂಲಕ ಸಂಘರ್ಷ ಕೊನೆಗಾಣಿಸುವುದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಇದೀಗ ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.